ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ವಿಜಯನಗರ ಆರ್ಮಿ ಅಫಿಷಿಯಲ್ ಅಡ್ಮಿನ್. ಅಂಚೆ ಇಲಾಖೆ ಒಳಗೆ 20,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆದಿದ್ದಾರೆ. ಅರ್ಜಿ ಪ್ರಾರಂಭ ದಿನಾಂಕ ಹಾಗೂ ಅರ್ಜಿ ಕೊನೆಯ ದಿನಾಂಕವನ್ನು ನೋಡ್ತಾ ಹೋಗೋಣ. ಹಾಗೆ ನಿಮ್ಮ ಎಜುಕೇಷನ್ ಏನಾಗಿರಬೇಕು ಹಾಗೂ ನಿಮ್ಮ ಏಜ್ ಏನಾಗಿರಬೇಕು, ಏಜ್ ಎಷ್ಟಿರಬೇಕು. ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ನಿಮ್ಮ ಸ್ಯಾಲ್ರಿ ಎಷ್ಟು, ಪ್ರತಿಯೊಂದು ನೋಡ್ಕೊತ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ರಿ. ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಏನಪ್ಪ ಅಂದರೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಮೊದಲು ತಲುಪೋದು ನಿಮಗೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಬನ್ನಿ ನೋಡೋಣ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 10ನೇ ತಾರೀಕು ಫೆಬ್ರವರಿ 2025ರಿಂದ ಸ್ಟಾರ್ಟಿಂಗ್ ಆಗುತ್ತೆ. 3ನೇ ತಾರೀಕು ಮಾರ್ಚ್ 2025ಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ನೀವು ಇಲ್ಲಿವರೆಗೂ ಅಪ್ಲಿಕೇಶನ್ನ ಹಾಕ್ಬೋದು. ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಲ್ಲ, ಇಲ್ಲಿವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ, ನೀವು ಅಪ್ಲಿಕೇಶನ್ನಲ್ಲಿ ಏನಾದರೂ ಮಿಸ್ಟೇಕ್ಗಳನ್ನು ಮಾಡಿದರೆ ಅಥವಾ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪುಗಳನ್ನು ಮಾಡಿದರೆ, ನೀವು ಕರೆಕ್ಷನ್ ಅಂದರೆ ನಿಮಗೆ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಡೇಟನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಅದು 6ನೇ ತಾರೀಕು 3ನೇ ತಿಂಗಳ 2025ರಿಂದ 8ನೇ ತಾರೀಕು 3ನೇ ತಿಂಗಳ 2025ರವರೆಗೂ ನೀವು ನಿಮ್ಮ ಅಪ್ಲಿಕೇಶನ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ಇದ್ದರೆ ಮಾತ್ರ ಇದನ್ನು ಉಪಯೋಗಿಸ್ಕೋಬೋದು. ಇವು ಡೇಟ್ಗಳನ್ನು ಅಂದರೆ ಅಲ್ಲಿವರೆಗೂ, ಅಂದರೆ 2 ದಿನ ನಿಮಗೆ ಕೊಟ್ಟಿರ್ತಾರೆ ಅವರು ಟೈಮಿಂಗ್ ಎಡಿಟ್ ಮಾಡ್ಕೊಳಕ್ಕೆ. 6ನೇ ತಾರೀಕಿಂದ ಹಿಡಿದು 8ನೇ ತಾರೀಕುವರೆಗೂ ನೀವು ಅಲ್ಲಿವರೆಗೂ. ಸೊ ಯಾರಾದರೂ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ನೆಕ್ಸ್ಟ್ ಅದನ್ನೆಲ್ಲ ಕರೆಕ್ಷನ್ ಅಂದರೆ ತಿದ್ದುಪಡಿ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ನೋಡೋದಾದಪ್ಪ ಅಂದರೆ, ಇದರಲ್ಲಿ 3 ಹುದ್ದೆಗಳನ್ನು ಕರೆದಾರ. ಅವು ಮೊದಲನೇ ಹುದ್ದೆ ಯಾವುದಂತ ನೋಡೋಣ. ಮೊದಲನೇದಾಗಿ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತಂದೇಳಿ ಕರೆದಿದ್ದಾರೆ. 2ನೇದು ನೋಡಬೇಕಪ್ಪ ಅಂದರೆ ನಿಮಗಿಲ್ಲೇ ಕಾಣಿಸ್ತಿರ್ಬೋದು, ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತಂದೇಳಿ ಕರೆದಿದ್ದಾರೆ. 3ನೇದು ನೋಡಬೇಕಪ್ಪ ಅಂದರೆ ನಿಮಗಿಲ್ಲಿ ಕಾಣಿಸ್ತಿರ್ಬೋದು, ಡಾಕ್ ಸೇವಕ್ ಅಂತಂದೇಳಿ. ಇವು 3 ಹುದ್ದೆಗಳನ್ನು ಇದರಲ್ಲಿ ಕರೆದಿರ್ತಾರೆ. ನೀವು ಇದರಲ್ಲಿ ಚೂಸ್ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋದಾದರೆ, ಸೊ ಬನ್ನಿ, ಸ್ಯಾಲ್ರಿ ಎಷ್ಟಿರುತ್ತೆ, ಮೇನ್ ಸ್ಯಾಲ್ರಿ ಎಷ್ಟಿರುತ್ತೆ ಅದನ್ನು ನೋಡ್ಕೊಳ್ರಿ. ನಿಮಗೆ ಸ್ಯಾಲ್ರಿ ಎಷ್ಟು, ಪ್ಯಾಕೇಜ್ ಎಷ್ಟಿರುತ್ತೆ ಅಂತ ನೋಡ್ಕೊಳ್ರಿ. ಇಲ್ಲಿ BPM ಅಂತಂದೇಳಿ ಇರುತ್ತೆ, ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತಂದೇಳಿ. ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದುಬಿಟ್ಟು 12,000ದಿಂದ 29,380 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿಯನ್ನು ಕೊಡ್ತಾರೆ, ಅಂದರೆ ನಿಮ್ಮ ಪೇಮೆಂಟ್ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ABPM ಅಂಡ್ ಡಾಕ್ ಸೇವಕ್, ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು 10,000ದಿಂದ ಹಿಡಿದು 24,470 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ಸೊ ಬನ್ನಿ, ಏಜ್ ಎಷ್ಟಿರಬೇಕಪ್ಪ ಅಂದ್ರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಏಜ್ ಲಿಮಿಟ್ಸ್ ಅಂತಂದೇಳಿ. ಮಿನಿಮಮ್ ಅಂದರೆ 18 ವರ್ಷ ಆಗಿರ್ಬೇಕು ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 40 ವರ್ಷ ಇರಬೇಕು. 40 ವರ್ಷದೊಳಗೆ ಆಯಿತು, 40 ವರ್ಷ ಇದ್ರೂ ಕೂಡ ನಡೆಯುತ್ತೆ. ಹಾಗೆ ಇದರಲ್ಲಿ ಏಜ್ ರಿಲ್ಯಾಕ್ಷನ್ ಕೂಡ ಇರುತ್ತೆ, ಅದು ಯಾರ್ಯಾರಿಗೆ ಅಂತ ಕೂಡ ಸೊ ತಿಳಿಸ್ತೀನಿ. ನೆಕ್ಸ್ಟ್ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ನೋಡ್ಬೋದು ನೀವು, SC ಆ್ಯಂಡ್ ST ಅವರಿಗೆ 5 ವರ್ಷ ಇರುತ್ತೆ. ಅಂದ್ರೆ ಈಗ 18ರಿಂದ 40 ವರ್ಷ ಕೊಟ್ಟಿದ್ದಾರೆ ಅವರು ಏಜ್. ನೀವು SC ST ಅವರು 45 ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ OBC ಅವ್ರು ಕೂಡ ನೋಡ್ಕೊಳ್ರಿ, ನೀವು 43 ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ 43 ಏಜ್ ಇದೆ ಅಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಹಾಗೆ PWD ಅಂತಂದು ಹೇಳಿದೆ, ಅಂದರೆ ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅವರಿಗೆ 50 ವರ್ಷದ ತನಕ ಅರ್ಜಿಯನ್ನು ಸಲ್ಲಿಸೋಕೆ ಕೊಟ್ಟಿರ್ತಾರೆ. ಏಜ್ ಇಷ್ಟಂತೂ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಬನ್ನಿ, ಸೊ ಬನ್ನಿ ನೋಡೋಣ ಹೇಗಿದೆ. ಅರ್ಜಿ ಹಾಕೋಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು ಇಲ್ಲಿದೆ ನೋಡಿರಿ. ಮೇನ್ ನಿಮಗೆ ಸಿಗೋದು ಇಲ್ಲೇ. ಏನಪ್ಪ ಅಂದರೆ ಜಸ್ಟ್ ನೀವು 10th ಮುಗಿಸಿದ್ರೆ ಸಾಕು, 100% ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. 10th ಮುಗಿಸಿದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾ ಅಂತ ಹಲವಾರು ಜನ ಕೇಳ್ತಾ ಇದ್ರಿ. ಬಟ್ ಇದು ಇರೋದೇ 10th. ಆಮೇಲೆ ಏನಪ್ಪ ಅಂದ್ರೆ
10th ನಂದು ಕಡಿಮೆ ಆಗಿದೆ ಪರ್ಸೆಂಟೇಜು, ನಂದು ಹೆಚ್ಚಿಗೆ ಆಗಿದೆ, ಈ ಥರ ಭಾಳ ಜನ ಇದ್ರಿ. ಬಟ್ ಅದು ಒಂದೊಂದು ಸಾರಿ ಕಟ್ ಆಫ್ ಎಲ್ಲಿಗೆ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ತಲೆಯಾಗಿ ಇಟ್ಕೊಳ್ಳಿಲ್ಲ. ಹಂಗೆ ಆಲ್ಮೋಸ್ಟ್ ನಿಮ್ಮ ಲಕ್ ಇದ್ರೂ ಇರ್ಬೋದು. ಒಂದು ಸಾರಿ ಅಪ್ಲೈ ಮಾಡಿರಿ, ಎಲ್ಲೋ 100 ರೂಪಾಯಿ ಕಳ್ಕೊತೀರ, ಇಲ್ಲಿ 100 ರೂಪಾಯಿ ಆನ್ಲೈನ್ ಡಿ ಡಿ ಕಟ್ಟಿ ಅಪ್ಲೈ ಮಾಡ್ಕೊಳ್ರಿ. ನೆಕ್ಸ್ಟ್ ನೋಡೋದಾದರೆ ಬನ್ನಿ ನೋಡೋಣ ಆನ್ಲೈನ್ ಪೇಮೆಂಟ್ ಬಗ್ಗೆ ನೋಡೋಣ. ಇವಾಗ ಆನ್ಲೈನ್ ಪೇಮೆಂಟು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮೇಲ್ಗಡೆ ಪೇಮೆಂಟ್ ಆಫ್ ಫೀ ಅಂತಂದೇಳಿ. ಇಲ್ಲಿ SC ST ಆ್ಯಂಡ್ PWD ಕ್ಯಾಂಡಿಡೇಟ್ಸ್ ಅಂದರೆ ಫಿಮೇಲ್ಸ್ ಇವ್ರು 4 ಜನಕ್ಕೂ ಬಿಟ್ಟು ಇನ್ನುಳಿದ ಎಲ್ಲ ಕ್ಯಾಟಗರಿಯವ್ರಿಗೂ 100 ರೂಪಾಯಿ ಆನ್ಲೈನ್ ಡಿ ಡಿ ಇರುತ್ತೆ. 100 ರೂಪಾಯಿ ಆನ್ಲೈನ್ ಡಿ ಡಿ ನೀವು ಕಟ್ಟಬೇಕಾಗಿರುತ್ತೆ. OBC ಜನರಲ್ಲು ಇವೇನಿರ್ತೀರಲ್ಲ ನೀವು 100 ರೂಪಾಯಿ ಆನ್ಲೈನ್ ಡಿ ಡಿನ ಕಟ್ಟಬೇಕಾಗುತ್ತೆ. SC ST ಹಾಗೂ ಮಹಿಳೆಯರು PWD ಅವರಿಗೂ ಯಾವುದೇ ಥರನಾದ ಆನ್ಲೈನ್ ಡಿ ಡಿ ಇರುವುದಿಲ್ಲ. ನಿಮಗೆ ಯಾವುದೇ ಥರನಾದ ಅಪ್ಲಿಕೇಶನ್ ಪೇಮೆಂಟ್ ಇರೋದಿಲ್ಲ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಅಪ್ಲಿಕೇಶನ್ ಆನ್ಲೈನಾ ಅಥವಾ ಆಫ್ಲೈನಾ ಅಂತಂದು ಸ್ವಲ್ಪ ಜನ ಮಿಸ್ಟೇಕ್ ಒಳಗದಿರಿ. ಅಪ್ಲಿಕೇಶನ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಯಾವುದೇ ಥರನಾದ ಆಫ್ಲೈನ್ ಇರಲ್ಲ. ನೆಕ್ಸ್ಟ್ ನೋಡೋಣ ಬನ್ನಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನಮ್ಮ ಅಫಿಷಿಯಲ್ ವತಿಯಿಂದ ಒಂದು ಪೋಸ್ಟ್ ಕೂಡ ಈಗಾಗಲೇ ನಾವು ಎಡಿಟ್ ಮಾಡಿ ಬಿಟ್ಟಿದ್ದೀವಿ. ಇಲ್ಲಿ ನೀವು ಮೇಲೆ ನೋಡ್ತಿರ್ಬೋದು, ಅಂಚೆ ಇಲಾಖೆ ನೇಮಕಾತಿ ಪೋಸ್ಟ್ ಆಫೀಸ್ GDS ರಿಕ್ರೂಟ್ಮೆಂಟ್ 2025 ಅಂತಂದೇಳಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಹಾಗೆ ಇಲ್ಲಿ ನೀವು ಡೌಟ್ಸ್ನಲ್ಲಿ ಏನಪ್ಪ ಅಂದರೆ ಪುರುಷ ಹಾಗೂ ಮಹಿಳೆಯರು ಇಬ್ಬರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಪುರುಷರು ಹಾಕ್ಬೋದು, ಹಾಗೆ ಮಹಿಳೆಯರು ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. ನೆಕ್ಸ್ಟ್ ನೋಡೋದಾದರೆ ಬನ್ನಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅರ್ಜಿ ಪ್ರಾರಂಭ ದಿನಾಂಕ. ಇವಾಗ ತಾನೇ ಹೇಳಿದ್ದೀನಿ, ಅರ್ಜಿ ಪ್ರಾರಂಭ ದಿನಾಂಕ 10ನೇ ತಾರೀಕು 2ನೇ ತಿಂಗಳ 2025ರಿಂದ ಅರ್ಜಿ ಕೊನೆಯ ದಿನಾಂಕ 3ನೇ ತಾರೀಕು 3ನೇ ತಿಂಗಳ 2025ರವರೆಗೂ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಕೋಬೋದು ನೀವು. ಹಾಗೆ ನೆಕ್ಸ್ಟ್ ನೋಡೋಣ ವಿದ್ಯಾಭ್ಯಾಸ ಬಂದುಬಿಟ್ಟು ಅಂದರೆ ನಿಮ್ಮ ಕ್ವಾಲಿಫಿಕೇಷನ್. ಜಸ್ಟ್ ನೀವು 10th ಆದರೆ ಸಾಕು, 100% ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆಮೇಲೆ ನೆಕ್ಸ್ಟ್ ನೋಡೋಣ ಏನಪ್ಪ ಅಂದ್ರೆ ವಯಸ್ಸಿನ ಮಿತಿ ಅಂದರೆ ನಿಮಗೆ ಏಜ್ ಎಷ್ಟಿರಬೇಕು ಅನ್ನೋದು, ಅದನ್ನು ಕೂಡ ಇಲ್ಲೇ ಕಾಣಿಸ್ತಿರ್ಬೋದು. ನಿಮಗೆ 18ರಿಂದ 40 ವರ್ಷದ ಏಜ್ ಇರೋರು ಪ್ರತಿಯೊಬ್ಬರು ಅಪ್ಲೈ ಮಾಡ್ಕೊಳ್ರಿ, ಆರಾಮಾಗಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು SC ST ಅವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ. OBC ಅವ್ರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ. SC ST ಅವ್ರು 45ರಿಗೆ ಅಪ್ಲಿಕೇಶನ್ ಹಾಕ್ಬೋದು, 45 ಏಜ್ ಏನಿರುತ್ತಲ್ಲ ಅವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. OBC ಅವರು 43 ಏಜ್ ಇದ್ದವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ನೆಕ್ಸ್ಟ್ ನೋಡೋಣ ಬನ್ನಿ. ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 21,413 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಹೌದಾ, ಇದರಲ್ಲಿ ಕರ್ನಾಟಕಕ್ಕೆ ಸಪ್ರೇಟಾಗಿರೋ ಹುದ್ದೆಗಳು ಇರ್ತಾವೆ. ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀವಿ ನಾವು. ಅರ್ಜಿ ಶುಲ್ಕ ಕೂಡ ಇಲ್ಲಿ ನೀವು ನೋಡ್ತಿರ್ಬೋದು 100 ರೂಪೀಸ್. ಅಂದರೆ ಜನರಲ್ಲು OBC ಅವರು ಮಾತ್ರ 100 ರೂಪೀಸ್ ಕಟ್ಟಬೇಕು. SC ಆಯಿತು, ST ಆಯಿತು, ಫಿಮೇಲ್ಸ್ ಆಯಿತು, ಇವರು ಯಾವುದೇ ಥರನಾದ ಅರ್ಜಿಯ ಶುಲ್ಕವನ್ನು ಕಟ್ಟುವಂತಿಲ್ಲ. ಇಷ್ಟಂತೂ ಇದರಲ್ಲಿ ಮಾಹಿತಿ ಇದೆ. ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ ನಾನು. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಹೆಚ್ಚಿನ ವಿಡಿಯೋಗಳು ಬೇಕು ಅಂತ ಅಂದ್ರೆ ನಮ್ಮ ವಿಜಯನಗರ ಆರ್ಮಿ ಅಫಿಷಿಯಲ್ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಇದೆ. ಆಲ್ಮೋಸ್ಟ್ ಎಲ್ಲ ನೀವೇ ನಮ್ಮನ್ನು ಬೆಳೆಸಿದವರು, ಅಭಿಮಾನಿಗಳೇ ನಮ್ಮನೆ ದೇವರು ಅಂತಾರೆ. ಅದೇ ಥರ ಈಗ ನೀವೇ ನಮಗೆ ದೇವರಿದ್ದಂಗೆ. ಇಲ್ಲಿ ನೋಡ್ಕೊತಿರ್ಬೋದು ನೀವು, ವಿಜಯನಗರ ಆರ್ಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕೂಡ ಇವಾಗ ಸ್ಟಾರ್ಟ್ ಆಗೈತಿ. ಪ್ರತಿಯೊಂದು ಈಗ ಇದೇ ಫಸ್ಟ್ ಸರ್ತಿಯಿಂದ ವೀಡಿಯೋ ಮಾಡೋಕ್ಕೆ ಹತ್ತಿರೋದ್ರಿಂದ ಸ್ವಲ್ಪ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ. ನಿಮಗೂ ಕೂಡ ಏನಾದರೂ ಗೊತ್ತಿದ್ರೆ ಸ್ವಲ್ಪ ಆಲ್ಮೋಸ್ಟ್ ನಮಗೆ ತಿಳಿಸ್ರಿ, ಈ ಥರ ಮಾಡಿರಿ ವಿಡಿಯೋ, ಈ ಥರ ಇದು ಆಗಲಿ ಅಂತಂದು ಹೇಳಿದರೆ ಆಲ್ಮೋಸ್ಟ್ ಅದನ್ನು ನಾವು ಕರೆಕ್ಷನ್ ಮಾಡ್ಕೊತೀವಿ. ನೋಡೋಣ ಇನ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಚೆನ್ನಾಗಾಗುತ್ತೆ, ವಿಡಿಯೋಗಳೆಲ್ಲ ಚೆನ್ನಾಗಿ ಬರುತ್ತೆ. ಈಗ ಸದ್ಯಕ್ಕೆ ಮಟ್ಟಿಗೆ ಇಷ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆಲ್ಮೋಸ್ಟ್ ವಿಡಿಯೋ ನೋಡಿ ಎಲ್ಲ ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ್ದು ಬೇಕು, ಏನು ಕಡಿಮೆ ಆಗಿದೆ ವಿಡಿಯೋದಲ್ಲಿ ಅದನ್ನು ಕಮೆಂಟ್ ಮಾಡಿರಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕಮೆಂಟ್ ಮಾಡಿರಿ. ನಿಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿರಿ. ವಿಡಿಯೋ ಫುಲ್ ನೋಡೋವರೆಗೂ ಯಾವುದೇ ರೀತಿ ಕಮೆಂಟ್ ಮಾಡಬೇಡ್ರಿ. ಆಮೇಲೆ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡೋ ವಿಡಿಯೋ ಫಸ್ಟ್ ಬಂದು ನಿಮಗೆ ತಲುಪ್ತಾವೆ. ಸಬ್ಸ್ಕ್ರೈಬ್ ಮಾಡಿ ಮಗಳಿಗೆ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ಫಸ್ಟ್ ಬರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್.